ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಕಾದಂಬರಿ ನೆಲೆ. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿನ ಓದ್ತಾ ಇದ್ವಿ. ಜವರಾಯಿಯ ಅವನಿದ್ದ ಕಾಗದದ ಅಂಗಡಿ ಹತ್ರ ಅವರ ಸ್ನೇಹಿತರು ಬರ್ತಾರೆ. ಆ ಬಳಿಕ ಅಲ್ಲಿ ಹೋಟೆಲ್ನ ಇವ್ರ ಜೊತೆಗೆ ಮಾತಾಡಿದ ಮೇಲೆ ವೈಕುಂಠ ಸಮಾರಾಧನೆಗಾದರೂ ಕರೆದ್ರೆ ಬರ್ತೀನಿ ಅನ್ನೋ ಮಾತನ್ನ ಗುಂಡಪ್ಪನವರು ಹೇಳ್ತಾರೆ. ಆ ಬಳಿಕದ ಭಾಗವನ್ನ ಕೇಳೋಣ. ಇವರು ಸುಮ್ಮನೆ ಕೇಳುತ್ತಾ ತಲೆ ಹಾಕುತ್ತಿದ್ದರು. ಅವರೇ ಸರಕ್ಕನೆ ಜ್ಞಾಪಕಕ್ಕೆ ಬಂದಂತೆ ಹೇಳಿದರು. ನೋಡಿ, ಮೊನ್ನೆಯಲ್ಲವೇ ಕಾಗದದ ರೂಮಿನಿಂದ ಮನೆಗೆ ಹೆಣ ತಗೊಂಡು ಹೋದದ್ದು. ನಿನ್ನೆ ಬೆಳಿಗ್ಗೆ ಆ ಎಮ್ಮನಿಗೆ, ಅಂದರೆ ಜವರಾಯಪ್ಪನವರ ಸ್ಟೆಪ್ನಿ ಪಾರ್ವತಮ್ಮನಿಗೆ ಸಮಾಚಾರ ಗೊತ್ತಾಯ್ತಂತೆ. ನಿನ್ನೆ ಸಂಜೆ ಇಲ್ಲಿ ನನ್ನ ಹುಡ್ಕೊಂಡು ಬಂದಿತ್ತು. ನನಗೂ ಅದಕ್ಕೂ ಪರಿಚಯವಿರಲಿಲ್ಲ. ನಾವು ಸ್ನೇಹಿತರಿರ್ಬೋದು, ಹಾಗಂತ ಸ್ನೇಹಿತರ ಸ್ಟೆಪ್ನಿ ಕೈಲಿ ಎಂಥ ಸಲಿಗೆ. ನಾನು ಯಾವತ್ತೂ ನಿಯತ್ತಿಗೆ ತಪ್ಪಿದ ಮನುಷ್ಯ ಅಲ್ಲ. ಕಾಳಪ್ಪನವರಿಗೆ ಪಾರ್ವತಮ್ಮನ ಜ್ಞಾಪಕ ಬಂದು ಇಡೀ ಸನ್ನಿವೇಶದಲ್ಲಿ ಆಕೆಯು ಇದೇ ಊರಿನಲ್ಲಿರುವುದು ತಮ್ಮ ಮನಸ್ಸಿನ ಕೇಂದ್ರಕ್ಕೆ ಬಂದೇ ಇರಲಿಲ್ಲವಲ್ಲ ಎಂದು ಖೇದವಾಯಿತು. ಗುಂಡಪ್ಪನವರು ಮುಂದುವರಿಸಿದರು. ಶರೀರದಲ್ಲಿ ಜೀವರಸವಿಲ್ಲ. ಕಣ್ಣಿನ ನೀರು ಗಡ್ಡೆ ಕಟ್ಟಿದೆ ಅನ್ನೋ ಹಾಗೆ. ಮೊಂಬತ್ತಿಯಿಂದ ಹೆಂಗಸಿನ ಆಕೃತಿ ಮಾಡಿದ ಹಾಗೆ ಹಿಂಡಿ ಹೋಗಿತ್ತು ಆ ಹೆಂಗಸು. ಗುಂಡಪ್ಪನವರೇ, ಅವರು ಸತ್ತ ಸುದ್ದಿ ತಿಳಿದು ಅವ್ರ ವಿಷಯ ನನಗೆ ಹೇಳೋರು ನೀವಲ್ದೆ ಬೇರೆ ಯಾರೂ ಇಲ್ಲ ಅಂತ ಬಂದೆ. ಅಂತೂ ಬನ್ನಿ, ಕೂತು ಮಾತಾಡೋಣ ಅಂತ ಇದೇ ರೂಮಿಗೆ ಕರ್ಕೊಂಡು ಬಂದು ಕೂರಿಸಿ ಮಾತನಾಡಿ ನನಗೆ ತಿಳಿದದ್ದನ್ನೆಲ್ಲ ಹೇಳಿದೆ. ಇತ್ತೀಚೆಗೆ ಸರಿಯಾಗಿ ಊಟಕ್ಕೆ ಬರ್ತಿದ್ರಾ? ಸಕಾಲದಲ್ಲಿ ಕಾಫಿ ತಿಂಡಿ ತಿಂತಿದ್ರಾ? ನಿಮ್ಮ ಕೈಲಿ ಮತ್ತೇನಾದ್ರೂ ಹೇಳಿದ್ರಾ ನಮ್ಮ ವಿಷಯ ಅಂತ ಎಲ್ಲ ಕೇಳಿತು. ಅವರಿಗೆ ಇತ್ತೀಚೆಗೆ ಊಟದಲ್ಲಿ ರುಚಿ ಹೋಗಿತ್ತು, ಜೀವನದಲ್ಲಿ ಅಲಕ್ಷ್ಯ ಬಂದಿತ್ತು. ಇತ್ತೀಚೆಗೆ ಅವರು ಆ ಯಮ್ಮನ ಮನೆಗೆ ಹೋಗ್ತಿರ್ಲಿಲ್ಲ ಅಂತ ನನಗೆ ಗೊತ್ತಿತ್ತು. ಒಂದು ದಿನ ಕೇಳಿಯೂ ಬಿಟ್ಟಿದ್ದೆ. ಇದು ನಿಮಗೆ ಅರ್ಥವಾಗೋ ಸೂಕ್ಷ್ಮವಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಅಂದ್ಬಿಟ್ರು. ನಾನ್ಯಾಕೆ ಅತಿಯಾಗಿ ಕಿದುಕೋಕ್ ಹೋಗ್ಲಿ? ಯಾವತ್ತನ್ನಾದ್ರೂ ಒಂದು ದಿನ ಅವರೇ ಹೇಳ್ತಾರೆ, ಅಥವಾ ಹೇಳದೆ ಇದ್ರೂ ಬ್ಯಾಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಕೆ ಅಳಲಿಲ್ಲ. ದೆವ್ವ ಬಡಿದ ಹಾಗೆ ಸುಮ್ಮನೆ ಅಷ್ಟು ಹೊತ್ತು ಕೂತಿತ್ತು. ನಾನು ಕೆಳಗಿಳಿದು ಹೋದೆ ಗಲ್ಲ ನೋಡಿಕೊಳ್ಳೋಕೆ. ಆಮೇಲೆ ಸುಮ್ಮನೆ ಕೆಳಗಿಳಿದು ತಲೆ ಬುಗ್ಗಿಸಿ ನಡೆದು ಹೋಯ್ತು. ನನ್ನ ಕಡೆ ನೋಡಲೂ ಇಲ್ಲ, ಬರ್ತೀನಿ ಅಂತ ಹೇಳಲೂ ಇಲ್ಲ. ಇಷ್ಟು ಹೇಳಿದ್ದ ಗುಂಡಪ್ಪನವರು ಸುಮ್ಮನಾದರು. ಅವರ ಕಿವಿಗಳು ಕೆಳಗೆ ಆಗುತ್ತಿದ್ದ ತಟ್ಟೆ, ಚಮಚ, ಕಾಫಿಯ ಚಟ್ಟಿ, ಲೋಟಗಳ ಮತ್ತು ಗಿರಾಕಿಗಳ ಗದ್ದಲ ಕಡೆಗಡೆ ತಿರುಗಿತು. ನೀವು ಕೂತಿರಿ, ನಾನು ಸ್ವಲ್ಪ ಕೆಳಗೆ ಹೋಗಿ ನೋಡಿ ಬರ್ತೀನಿ. ಬೆಳಗ್ಗೆ ನಮ್ಮ ಗಿರಾಕಿಗಳೆಲ್ಲ ನಾಷ್ಟಕ್ಕೆ ಬರೋ ಹೊತ್ತು ಎಂದು ಹೇಳಿ ಇವರಿಗೆ ಹಿತವೆನ್ನಿಸುವ ವೇಗದಲ್ಲಿ ಫ್ಯಾನ್ ತಿರುಗಿಸಿ ಕೋಣೆಯ ಬಾಗಿಲು ಎಳೆದುಕೊಂಡು ಹೋದರು. ಕಾಳಪ್ಪನವರ ಮನಸ್ಸಿನಲ್ಲಿ ಪಾರ್ವತಮ್ಮನ ಚಿತ್ರ ಸ್ಪಷ್ಟವಾಗಿ ನಿಂತಿತು. ಅವಳು ತಮ್ಮನ್ನು ಮೊಟ್ಟ ಮೊದಲು ಬಂದು ನೋಡಿದುದು ಇದೇ ಕೋಣೆಯಲ್ಲಿ. ಹೀಗೆಯೇ ಬಾಗಿಲು ಮುಚ್ಚಿತ್ತು. ಮಂಗಳವಾರ ಹಾಸನದಲ್ಲಿ ಸಂತೆ ಗಲಾಟೆ. ಹೋಟೆಲ್ನಲ್ಲೂ ಜವರಾಯಿಗೆ ಬಿಡುವಿಲ್ಲದ ದಿನ. ನಾನೇ ಇಲ್ಲಿಂದ 3 ಚಪಾತಿ ಕಟ್ಟಿಸಿ ಒಯ್ದು ಅವನಿಗೆ ಕೊಟ್ಟು ಬಂದು ನನ್ನ ಮಧ್ಯಾಹ್ನದ ಊಟ ಮುಗಿಸಿ ಮಲಗಿ ನಿದ್ದೆ ತೆಗೆದು ಹೊರಳ ಆಡುತ್ತಿದ್ದೆ. ಬಾಗಿಲು ತಟ್ಟಿದ ಸದ್ದು. ಮಾಣಿ, ಏನವನ ಹೆಸರು? ನಂಜುಂಡಿ ಬಂದು, ಒಬ್ಬ ಹೆಂಗಸು ಬಂದಿದ್ದಾರೆ ಸಾರ್ ನೋಡೋಕೆ ಎಂದಾಗ ನನ್ನ ತಂಗಿ ಮಹಾಲಕ್ಷ್ಮಿ ಮತ್ತೆ ಬಂದಳು. ಶಾರದೆ ಅಥವಾ ಅಚ್ಚಳಿಗೆ ತಿಳಿದು ಅವರೇನಾದರೂ ಎಂಬ ಅನುಮಾನ ಹುಟ್ಟಿತಲ್ವೇ? ಮೇಲೆ ಕಳಿಸು ಹೇಳಿ ಸ್ನಾನದ ಕೋಣೆಗೆ ಹೋಗಿ ಮುಖ ತೊಳೆದು ಬಂದೆ. ಮೊದಲು ಬಾಗಿಲು ತಟ್ಟಿ ಮಹಾಲಕ್ಷ್ಮಿ, ಶಾರದೆ, ಅಚ್ಚ ಯಾರೂ ಅಲ್ಲ. ಅವರಿಗೆ ಮೊದಲು ಬಾಗಿಲು ತಟ್ಟಿ ಅನುಮತಿ ಕೇಳುವ ನಿಯಮ ಹೇಗೆ ಗೊತ್ತಿರಬೇಕು? ನಾನು ಬನ್ನಿ ಎಂದ ಮೇಲೆ ಒಳಗೆ ಬಂದ ಹೆಂಗಸು ಬಿಳಿ ಸೀರೆ ಉಟ್ಟಿದ್ದರು. ಅಲ್ಲಲ್ಲಿ ಬಿಳಿ ಗೆರೆ ಇಣುಕುವ ತುಂಬು ಕೂದಲಿನ ಹೇರಳು, ಸಣ್ಣ ಛತ್ರಿ, ಚರ್ಮದ ಚೀಲ. ಈಕೆ ಯಾರೆಂಬುದು ನನಗೆ ಹೊಳೆಯುವ ಮೊದಲೇ ಪಾರ್ವತಿ ಅಂತ ನಿಮ್ಮ ಸ್ನೇಹಿತರು ಹೇಳಿರಬಹುದು ಎಂದ ತಕ್ಷಣ, ಬನ್ನಿ ಬನ್ನಿ ಕೂಡಿ, ನಾನೇ ಬರೋಣ ಅಂತಿದ್ದೆ, ಸೋಹನ ಬಂದಿದೆ ಇತ್ತೀಚೆಗೆ ಅಂತ ಕುರ್ಚಿ ತೋರಿಸಿದೆ. ಅವಳ ಮುಖ ಬಳಲಿದ್ದರೂ ವ್ಯಕ್ತಿತ್ವದ ಉತ್ಸಾಹ ನನ್ನಲ್ಲಿ ಬೆರಗು ಮೂಡಿಸಿತು. ಇನ್ನೂ 12 ಗಂಟೆ ಡ್ಯೂಟಿ ಆದರೂ ನಗುನಗುತ್ತಾ ಮಾಡುತ್ತೇನೆ ಎನ್ನುವ ಲವಲವಿಕೆ, ಬೊಜ್ಜಿಲ್ಲದ ದ್ರಾಬೆಯಲ್ಲದ ಆರೋಗ್ಯಕರ ಮೈಕಟ್ಟು. ಆಸ್ಪತ್ರೆಯಿಂದ ಬಂದಿರಾ? ನಿಮ್ಮನ್ನು ಕಾಣೋಕೆ ಬರೋಣ ಅಂತ 3-4 ದಿನದಿಂದ ಪ್ರಯತ್ನ ಪಟ್ಟೆ. ಒಂದಲ್ಲ ಒಂದು ಸ್ಪೆಷಲ್ ಡ್ಯೂಟಿ ಬಿದ್ದು ಸಂಜೆ 5 ಗಂಟೆ ಆಗ್ಬಿಡ್ತಿತ್ತು. ನೀವಷ್ಟರಲ್ಲಿ ವಾಕಿಂಗ್ ಹೊರಟಿರ್ತೀರಿ ಅಂತ ನೇರ ಮನೆಗೆ ಹೋಗ್ತಿದ್ದೆ. ಇನ್ನು ನಿಮ್ಮ ಊಟ ಆಗಿಲ್ಲ ಅಲ್ವೇ? ನಿಮ್ದು? ನನ್ನ ಮಗಳು ಮಧ್ಯಾಹ್ನ ಅನ್ನ ಕಲಿಸಿ ತಂದ್ಕೊಡ್ತಾಳೆ. ಹುಡುಗಿ ತುಂಬಾ ಜವಾಬ್ದಾರಿ ಅರಿತಿದ್ದಾಳೆ. ಕಮಲ ಅಲ್ವೇ ಹೆಸರು? ಎಲ್ಲ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಎಂದು ಅವಳು ತೃಪ್ತಿಯಿಂದ ನಕ್ಕಳು. ಫ್ಯಾನಿನ ಗಾಳಿಯಲ್ಲಿ ಕುಳಿತಿದ್ದರಿಂದ ಬೆವರು ಹಿಂಗಿ ಅವಳಲ್ಲಿ ಸಹಜ ಪ್ರಸನ್ನತೆ ಮೂಡಿತು. ಫ್ಯಾನಿನ ಗುಂಬವನ್ನು ನೋಡುತ್ತಾ ಕುಳಿತ ನನಗೆ ಮತ್ತೆ ಯಾವ ಮಾತು ತೋಚಲಿಲ್ಲ. ನಿಮ್ಮ ಮೂಲ ಊರಾವುದು, ತಂದೆ ತಾಯಿ ಯಾರು ಇತ್ಯಾದಿ ಪ್ರಶ್ನೆಗಳು ಕೃತಕವೆನ್ನಿಸಿದವು. 2 ನಿಮಿಷದ ನಂತರ ಅವಳೇ ಅಂದಳು, ಹೋದ ವಾರ ಇನ್ನೊಬ್ಬ ಸಿಸ್ಟರ್ ರಜೆ ಹೋಗಿದ್ದಳು. ನನ್ನದರ ಜೊತೆಗೆ ಅವಳ ಡ್ಯೂಟಿನೂ ಮಾಡಬೇಕಾಯ್ತು.
ಈ ವಾರ ನಾನು 4-5 ದಿನ ರಜೆ ಹಾಕ್ಬೇಕು ಅಂತಿದ್ದೀನಿ. ನೀವು ನಮ್ಮ ಮನೆಯಲ್ಲೇ 4-5 ದಿನ ಊಟ ಮಾಡಬೇಕು. 4-5 ದಿನ ಶಾಸ್ತ್ರಕ್ಕಾದರೆ 1 ದಿನ ಕರೀತಾರೆ. ನಾನು ಅದಕ್ಕೆ ಕರೀತಿಲ್ಲ. ನಾನು ಅವಳ ಮುಖ ನೋಡಿದೆ. ಅವಳ ಕಣ್ಣುಗಳಲ್ಲಿ ಆತ್ಮೀಯತೆ ಮಿನುಗುತ್ತಿತ್ತು. ನೀವು ಇಲ್ಲಿಗೆ ಬರೋಕ್ಕೂ ಮೊದಲು ಇವರು ನಿಮ್ಮ ವಿಷಯನ ತುಂಬಾ ಹೇಳ್ತಿದ್ರು. ನೋಡ್ಬೇಕು ಅಂತ ನನಗೂ ಆಸೆ ಆಗಿತ್ತು. ನೀವು ಬಂದ 3ನೇ ದಿನವೇ ಬರೋಣ ಅಂತಿದ್ದೆ. ನನ್ನಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ನಿಮ್ಮ ಮನಸ್ಸು ಹೇಗೋ ಏನೋ ಅನ್ನೋ ಅನುಮಾನ ಈಗ ಎಲ್ಲ ಬಗೆಹರಿತು. ನಾನು ಸುಮ್ಮನೆ ಅವಳ ಮುಖ ನೋಡಿದೆ. ನಡುವೆ ಅಲ್ಲಿಗೆ ಹೋದಾಗ ಜವರಾಯಿ ನನ್ನ ಮನೋಭಾವವನ್ನು ವಿವರಿಸಿದ್ದಾನೆಂದು ಅರ್ಥ ಮಾಡಿಕೊಂಡೆ. ನಾನು ಬಂದ ಮೇಲೆ ಅವನು ನಿಮ್ಮ ಜೊತೆ ಇರದ ಹಾಗಾಗಿದೆ. ನಿಮ್ಮಂತ ಸ್ನೇಹಿತರು ಜೊತೆಗೆ ಇದ್ರೆ ಸಂತೋಷ ನನಗೆ. ಸಿಟ್ಟು ಇಲ್ಲ, ಅಸೂಯೆಯೂ ಇಲ್ಲ ಎಂದು ಅವಳು ಮುಖದ ತುಂಬ ಮುಕ್ತವಾಗಿ ನಕ್ಕಳು. ಅನಂತರ ತಾನೇ ಎಂದಳು, ಇನ್ನು 4-5 ದಿನ ನೀವು ಬೆಳಿಗ್ಗೆ ವಾಕಿಂಗ್ ಮುಗಿಸಿ ಸೀದಾ ಅಲ್ಲಿಗೆ ಬಂದು ಬಿಡಿ. ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಲ್ಲೇ. ರಾತ್ರಿ ಊಟ ಮುಗಿಸಿ ಇಲ್ಲಿ ಬರೋರಂತೆ. ನಿಮಗೆ ಮನೆ ಊಟ ಮಾಡಿಸ್ಬೇಕು ಅನ್ನೋದೊಂದೇ ಕಾರಣ. ನನ್ನ ಸ್ವಾರ್ಥವೂ ಇದೆ ಎಂದು ನನ್ನ ಮುಖ ನೋಡಿದಳು. ಏನು ಎಂಬಂತೆ ನಾನು ಪ್ರತಿ ನೋಟ ಬೀರಿದ ನಂತರ, ನಿಮ್ಮಷ್ಟು ದೇಶ ತಿರುಗಿರೋರು, ಬೇರೆ ಬೇರೆ ಜನ, ಪದ್ಧತಿ, ಆಚಾರ ವಿಚಾರ ಕಂಡು ತಿಳಿದಿರೋರು ಯಾರಿದ್ದಾರೆ ಈ ಸುತ್ತಿನಲ್ಲಿ? ಇದ್ದರೂ ನನ್ನ ಕೈಲಿ ಯಾರು ಸರಳವಾಗಿ ಹೇಳಿ ಚರ್ಚಿಸುತ್ತಾರೆ? ನಮ್ಮ ಕೆಲವು ಡಾಕ್ಟರ್ಗಳು ಫಾರಿನ್ಗೆ ಹೋಗಿ ಬಂದವರಿದ್ದಾರೆ. ಆದ್ರೆ ನರ್ಸ್ ಕೈಯಲ್ಲಿ ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆಯೇ? ಹೋದ ಮಾತ್ರಕ್ಕೆ ತಿಳಿದಿರ್ತಾರೆ ಅನ್ನೋದೇನಿದೆ? ತುಂಬಾ ತಿರುಗಿರೋರ ಕೈಯಲ್ಲಿ, ತಿಳಿದಿರೋರ ಕೈಲಿ ಮಾತನಾಡೋದೇ ನನಗೆ ನಿಜವಾದ ಸಂತೋಷ. ನನ್ನಲ್ಲಿ ಅವಳ ಬಗೆಗೆ ಸೂಕ್ಷ್ಮವಾಗಿ ಗೌರವ ಮೂಡಿತು. ಆತ್ಮವಿಶ್ವಾಸದ ಆ ವ್ಯಕ್ತಿತ್ವದಲ್ಲಿ ಮಾರ್ಧವತೆ ಮತ್ತು ವಿನಯಗಳು ಸಮರಸವಾಗಿರುವಂತೆ ಅನ್ನಿಸಿತು. ಬೇರೆ ಬೇರೆ ದೇಶ ನೋಡಿರೋ ಹೆಂಗಸರ ಕೈಲೂ ನಾನು ಮಾತನಾಡಿದ್ದೀನಿ. ಆದರೆ ಹೆಂಗಸರಿಗಿಂತ ಗಂಡಸರಿಗೆ ಗಮನಿಸೋ ಶಕ್ತಿ ಚುರುಕಾಗಿರುತ್ತೆ. ಹೆಂಗಸರ ಗಮನವೆಲ್ಲ ಹೋಗಲಿ ಬಿಡಿ, ಹೆಂಗಸಾಗಿ ನಾನೇ ಅವರನ್ನು ಕೇಳು ಮಾಡಬಾರದು ಎಂದು ಕಹಿ ಇಲ್ಲದೆ ಗಟ್ಟಿಯಾಗಿ ನಕ್ಕಳು. ನಗು ಎತ್ತರ ಮುಟ್ಟಿದಾಗ ಅರೆ ಮುಚ್ಚಿದ ರೂಮಿನ ಬಾಗಿಲನ್ನು ತೆಗೆದುಕೊಂಡು ಯಾರೋ ಬಂದ ಸದ್ದಾಗಿ ಹಿಂದಿರುಗಿ ನೋಡಿದಳು. 20ರ ಪ್ರಾಯದ ಒಬ್ಬ ಹುಡುಗ, ಜೀನ್ಸ್, ಬುಷ್ ಶರ್ಟ್, ಉದ್ದ ಕೂದಲು. ನಾನು ಎಸ್ ಎಂದು ಮುಖ ನೋಡಿದಾಗ ಗೊಂದಲದಲ್ಲಿ ಬಿದ್ದವನಂತೆ ನಾನು ನಾನು ಆಮ್ಯಾಲ್ ಬತ್ತೀನಿ ನಾನು ಎಂದ. ಯಾರು ನೀನು ಎಂದು ಮುಖ ನೋಡುತ್ತಿರುವಾಗ ನನಗೂ ಗುರುತು ಹತ್ತಿದಂತಾಯ್ತು. ಶ್ರೀಧರ ಅಲ್ವೇ? ಸಿಟ್ ಡೌನ್, ಕಮ್ ಹಿಯರ್ ಎಂದು ಮಂಚದಲ್ಲಿ ನನ್ನ ಪಕ್ಕ ತೋರಿಸಿದೆ. ನಾನ್ ಆಮ್ಯಾಲ್ ಬತ್ತೀನಿ ಅಂತ ಅವನು ಹಿಂದಕ್ಕೆ ಹೆಜ್ಜೆ ಇಟ್ಟ. ಆಮ್ಯಾಲೆ ಬೇಡ, ಈಗಲೇ ಬಾ ಎಂದು ಮೇಲೆ ಎದ್ದು ಬಾಗಿಲ ಹತ್ತಿರಕ್ಕೆ ನಡೆದು ಅವನ ಕೈ ಹಿಡಿದು ಎಳೆತಂದು ಹತ್ತಿರ ಕೂರಿಸಿಕೊಂಡಾಗ ಅವನು ಎಷ್ಟು ಬೆವರುತ್ತಿದ್ದ. ಪಾರ್ವತಮ್ಮ ಮೌನವಾಗಿದ್ದಳು. 2 ನಿಮಿಷ ಕೋಣೆಯೊಳಗಿನ ಮಂಚ, ಕುರ್ಚಿ, ಗಾಳಿ, ವ್ಯಕ್ತಿಗಳೆಲ್ಲ ಸ್ಥಗಿತವಾದಂತಾಯಿತು. ಅನಂತರ ನನಗೆ ಒಳಗಿನಿಂದ ಕಿರುನಗೆ ಮೂಡಿತು. ನೋಡು, ಇವರು ಯಾರು ಗೊತ್ತೇ? ಅವನು ಉತ್ತರ ಹೇಳಲಿಲ್ಲ. ತಲೆ ತಗ್ಗಿಸಿ ಕುಳಿತಿದ್ದ. ಹೇಳಯ್ಯಾ ಎಂದರೂ ಭಾರವಾಗಿ ಕುಳಿತಿದ್ದ. ಅನಂತರ ನಂಗೊತ್ತಿಲ್ಲ ಎಂದ. ಅವನಿಗೆ ಕೇಳುವಂತೆ ನಕ್ಕು ಹೇಳಿದನಲ್ಲ, ನಿನಗ್ಯಾಕೆ ಪುಕ್ಕಲಿರಬೇಕು? ಅವರು ನಿನಗೆ ಗೊತ್ತಿದ್ದಾರೆ, ನನಗೆ ಗೊತ್ತು. ಇಂಥೋರು ಇವರು ಅಂತ ನೇರವಾಗಿ ಹೇಳು. ಬಿ ಬೋಲ್ಡ್. 1 ನಿಮಿಷ ಹೆಣಗಿ ಉಸಿರನ್ನು ಸಂಪಾದಿಸಿಕೊಂಡ ನಂತರ ಅವನು, ನನಗೆ ಗೊತ್ತು ಎಂದ. ದಟ್ಸ್ ಗುಡ್ ಎಂದು ನಾನು ಅನ್ನುತ್ತಿರುವಾಗ ಪಾರ್ವತಮ್ಮ ನಾನು ಹೋಗ್ತೀನಿ ಎಂದು ಹೇಳತೊಡಗಿದಳು. ನೀವು ಕೂತ್ಕೊಳ್ಳಿ. ಅವಳಿಗೆ ಆದೇಶವಿತ್ತ ನಂತರ ಪಕ್ಕಕ್ಕೆ ತಿರುಗಿ, ಏನು ಮಗು ಸಮಾಚಾರ? ಸುಮ್ಮನೆ ನೋಡೋಕೆ ಅಂತ ಬಂದ್ಯಾ? ಇಷ್ಟು ದಿನ ಯಾಕೆ ಬರಲಿಲ್ಲ? ಗೊತ್ತಿರ್ಲಿಲ್ವೇ? ಹುಡುಗನ್ನ ಕಸಿವಿಸಿ ಕಳೆಯುತ್ತಿತ್ತು. ಅಮ್ಮ ಕಳಿಸಿದಳು. ಭೇಷ್, ಏನ್ ಸಮಾಚಾರ? ಮನೆಗೆ ಬರ್ಬೇಕಂತೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬರ್ತೀನಿ ಅಂತ ಹೇಳು. ಏನ್ ಅಡಿಗೆ ಮಾಡ್ತಾಳಂತೆ? ಕಾಣೆ. ಮುಂದೆ ನನಗೂ ಮಾತು ಹೊಳೆಯಲಿಲ್ಲ. ಅವನು ಸುಮ್ಮನೆ ಕುಳಿತ. 2 ಸಲ ತುದಿಗಣ್ಣು ಪಾರ್ವತಮ್ಮನ ಕಡೆಗೆ ಹಾಯಿತಾದರೂ ಬಾಗಿದ ಕುತ್ತಿಗೆ ಪೂರ್ತಿ ನೆಟ್ಟಗಾಗಿರಲಿಲ್ಲ. ಮತ್ತೆ ವಾತಾವರಣ ಬಿಗಿಯಾಗಿ ಚಲನೆ ಕಷ್ಟವೆನಿಸತೊಡಗಿತು. ನಿಧಾನವಾಗಿ ಗಾಳಿಯನ್ನು ನೂಕುತ್ತಿದ್ದ ಫ್ಯಾನಿನ ಅಲುಗುಗಳು ಏಗುತ್ತಿರುವಂತೆ ಕಂಡವು. ನಾನೇ ಮುಕ್ತಾಯ ಗೊಳಿಸುವವನಂತೆ ನಾನು 11 ಗಂಟೆಗೆ ಬರ್ತೀನಿ ಅಂತ ಹೇಳು ಎಂದೆ. ಸೂಚನೆಯನ್ನರಿತ ಅವನು ಎದ್ದು ನಿಂತ. ಬರ್ತೀನಿ ಅಂತ ಕೂಡ ಹೇಳದೆ ಹಿಂದಿರುಗಿ ಗೊಂದಲದ ಹೆಜ್ಜೆ ಎಸೆಯತೊಡಗಿದ. ದೃಷ್ಟಿ ರೂಮಿನ ಆಚೆ ಕಾಣದ ವಲಯದಲ್ಲಿತ್ತು. ಅವನು ಹೋದ ನಂತರ ವಾತಾವರಣ ಹಗುರವಾಗಲಿಲ್ಲ. ಜವರಾಯಿಯ ಹೆಂಡತಿ ಮಕ್ಕಳ ವಿಷಯವನ್ನು ಬದಿಗೆ ಸರಿಸಿ ಬೇರೆ ಯಾವುದನ್ನು ಆಡಿದರೂ ಕೃತಕವಾಗುತ್ತದೆ ಎನ್ನಿಸಿತು. ಆದರೆ ಆ ವಿಷಯ ಆಡುವಷ್ಟು ಪರಸ್ಪರ ಹೊಂದಿಕೆಯು ನಮ್ಮಿಬ್ಬರಲ್ಲೂ ಆಗಿಲ್ಲವೆಂದು ಇಬ್ಬರಿಗೂ ತಿಳಿದಿತ್ತು. ನಾನೇ ನಾಡದ್ದು ಬೆಳಿಗ್ಗೆ ಸ್ನಾನ ಮುಗಿಸಿ ನಿಮ್ಮನೆಗೆ ಬರ್ತೀನಿ 8 ಗಂಟೆಗೆ ಎಂದೆ. ಅವಳು 1 ನಿಮಿಷದ ನಂತರ ಎದ್ದಳು. ಫ್ಯಾನಿನ ಅಲುಗುಗಳು ಇನ್ನೂ ಕಷ್ಟಪಡುತ್ತಿದ್ದವು. ನಾನು ತುಂಬಾ ಭೋಜನ ಪ್ರಿಯ, ಗೊತ್ತಿದೆಯೇ ಎಂದು ನಕ್ಕೆ. ನಿಮಗೆ ಇಷ್ಟವಾದದ್ದೇನೆಂದು ನನಗೆ ಗೊತ್ತಿದೆ ಎಂದು ಅವಳು ಪ್ರತಿನಕ್ಕಾಗ ಎಲ್ಲವೂ ಹಗುರವಾಗಿ ನಗೆಯು ಚಾವಣಿಯ ಕಡೆಗೆ ಏರಿದಂತಾಯಿತು. ಈಗ ಇನ್ನಷ್ಟು ಹೊತ್ತು ಕೂರಬಹುದೆನ್ನಿಸಿದರೂ ನಾನು ಎದ್ದು ನಿಂತೆ. ಅವಳು ನಮಸ್ಕಾರ ಹೇಳಿ ಹಿಂದಿರುಗಿ ಚರ್ಮದ ಚೀಲ ಛತ್ರಿಗಳನ್ನು ಹಿಡಿದು ದೃಢವಾಗಿ ಹೆಜ್ಜೆಗಳನ್ನು ಇಡುತ್ತಾ
ಹೊರಗೆ ನಡೆದಳು. 1 ವರ್ಷದ ಹಿಂದೆ ನಡೆದ ಪ್ರತಿಯೊಂದು ವಿವರ, ಸಂಭಾಷಣೆಯ ಪ್ರತಿಯೊಂದು ವಾಕ್ಯವೂ ಹೆಚ್ಚು ಕಡಿಮೆ ಕರಾರುವಕ್ಕಾಗಿ ನೆನಪಿಗೆ ಬರುತ್ತಿದೆ. ಈಗ ನಾನು ಬಂದಿರುವುದು ಅವಳಿಗೆ ತಿಳಿದಿದೆಯೇ? ತಿಳಿದರೆ ಖಂಡಿತ ನೋಡಲು ಬರುತ್ತಾಳೆ. ಅಥವಾ ಒಂದು ಕ್ಷಣ ಮನಸ್ಸಿಗೆ ಬ್ರೇಕ್ ಬಿದ್ದಂತಾಯ್ತು. ಜವರಾಯಿಗೂ ಅವಳಿಗೂ ಇದ್ದ ಪ್ರೀತಿ ತಣ್ಣಗಾಗಿತ್ತೆಂದು ಅವನೇ ಬರೆದಿದ್ದನಲ್ಲ. ಇನ್ನೂ ಅವನ ಸ್ನೇಹಿತನಾದ ನನ್ನಲ್ಲಿ ಅದೇ ಆದರ ಉಳಿದಿದ್ದೀತೆ. ಏನು ಉಳಿಯಲು ಸಾಧ್ಯವಿಲ್ಲವೆಂದು ವ್ಯಾವಹಾರಿಕ ತರ್ಕ ಹೇಳಿದರೂ ಮನಸ್ಸು ಬೇರೆಯೇ ವಾಸ್ತವತೆಯನ್ನು ಕಲ್ಪಿಸುತ್ತಿತ್ತು. 4-5 ದಿನ ಅವಳೊಡನೆ ಆಡಿದ ಮಾತುಗಳು, ದೇಶ ವಿದೇಶಗಳ ಬಗೆಗೆ, ಸಾಮಾಜಿಕ ಕೌಟುಂಬಿಕ ವಿಧಾನಗಳು, ಸಂಬಂಧಗಳು ಎಷ್ಟು ಆಸ್ತಿಯಿಂದ ಪ್ರಶ್ನಿಸಿ ಪರಿಪ್ರಶ್ನಿಸಿ ತಿಳಿದುಕೊಳ್ಳುತ್ತಿದ್ದಳು. ಒಳ್ಳೆಯ ಗ್ರಹಣ ಶಕ್ತಿ, ವಿರಾಮವನ್ನು ಗಂಭೀರ ಗ್ರಂಥಗಳನ್ನು ಓದುವುದರಲ್ಲಿ ವಿನಿಯೋಗಿಸುವ ಹವ್ಯಾಸ, ವ್ಯಕ್ತಿಗತವಾಗಿ ಕೂಡ ಆದರದ ಸ್ವಭಾವ. ಇಂಥವಳು ಬರೀ ವ್ಯಾವಹಾರಿಕ ಲೆಕ್ಕಾಚಾರದಿಂದ ಸಂಬಂಧವನ್ನು ಹೊಂದಿಸುವ ಅಥವಾ ಕಳಚುವ ರೀತಿಯವಳಲ್ಲ ಎಂದು ಮನಸ್ಸು ವ್ಯಕ್ತಪಡಿಸುತ್ತಿದೆ. ಹೇಳಿ ಕಳಿಸುವುದು ಬೇಡ, ನಾನೇ ಒಂದು ದಿನ ಹೋಗಿ ನೋಡಬೇಕು ಎಂದು ನಿರ್ಧರಿಸಿ ಕುಳಿತಲ್ಲಿಂದ ಎದ್ದು ಹೊರಗೆ ಬಂದು ಕೋಣೆ ಬಾಗಿಲು ಮುಚ್ಚಿ ಕೆಳಗಿಳಿದು ಗಲ್ಲಾದಲ್ಲಿದ್ದ ಗುಂಡಪ್ಪನವರಿಗೆ ಇಲ್ಲೇ ಚಾಪಾಕಾಗದದ ರೂಮಿನ ಹತ್ತಿರ ಹೋಗಿ ಬರ್ತೀನಿ ಎಂದು ಹೇಳಿ ಹೊರಗೆ ಬಂದರು. ಸುಮಾರು 100 ಅಡಿ ನೇರವಾಗಿ ನಡೆದು ಮುಖ್ಯ ಬೀದಿ ಸೇರಿ ಸಾರ್ವಜನಿಕ ಪುಸ್ತಕ ಭಂಡಾರದ ಬಯಲು ಕಡೆಗೆ ಸಾಗಿ ಅದೇ ಬಂತು ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಎದುರಿನದೇ ಬೋರ್ಡ್. 20 ವರ್ಷವಾಯಿತಲ್ಲವೇ ಬರೆಸಿ, SD ಜವರಾಯಪ್ಪ, ಸ್ಟ್ಯಾಂಪ್ ವೆಂಡರ್. ಇಲ್ಲಿ ಚಾಪ ಮತ್ತು ಎಲ್ಲಾ ತೆರನಾದ ಸ್ಟ್ಯಾಂಪ್ಗಳು, ಒಕ್ಕಣೆಯ ಸಹಾಯವೂ ದೊರೆಯುತ್ತದೆ. ಗಾಳಿ ಬಿಸಿಲುಗಳಿಂದ ಅರ್ಧ ಅಳಿಸಿ ಮಂಕಾಗಿ ಹೋಗಿರುವ ಬೋರ್ಡ್. ಕೋಣೆಯ ಬಾಗಿಲಿಗೆ ಬೀಗ ಹಾಕಿದೆ. ಮುಂಬಾಗಿಲಿನ ಕಲ್ಲು ಚಪ್ಪಡಿಯ ಮೇಲೆ ಒಂದು ನಾಯಿ ಮಲಗಿದೆ. ಕಸ ಗುಡಿಸಿಲ್ಲ, ನೀರು ಗೀರು ಹಾಕಿಲ್ಲ. ಕಾಳಪ್ಪನವರು ಎದುರು ನಿಂತು ಇಡೀ ಬಾಗಿಲನ್ನು ಒಮ್ಮೆ ನೋಡಿದರು. ಅನಂತರ ಬಗ್ಗಿ ಹೊಸ್ತಿಲಿಗೆ ಚಿಲಕ ಹಾಕಿದ್ದ ಬೀಗ ತೆಗೆದರು. ಅನಂತರ ಬೀಗದ ಮಧ್ಯದ ಹಲಗೆಯನ್ನು ಎತ್ತಿ ಹೊರಗಿಟ್ಟು ಎಡಗಡೆಯ ಹಲಗೆಯನ್ನು ಮಧ್ಯಕ್ಕೆ ಸರಿಸಿ ಅದನ್ನು ಹಾಗೆಯೇ ಎತ್ತಿ ತೆಗೆದರು. 2 ಹಲಗೆ ಸಾಕು ಒಳಗೆ ಹೋಗಲು ಎಂದು ಪ್ರವೇಶ ಮಾಡಿದರು. ಹೆಣ ಎತ್ತಿ ತಂದವರು ಹಾಸಿಗೆಯನ್ನು ಹಾಗೆ ಬಿಟ್ಟಿದ್ದರು. ನೆಲದ ಮೇಲೆ ಹಳೆಯ ಕಸ, ಕಾಗದದ ಚೂರುಗಳು, ಧೂಳುಗಳು ಹಾಗೆಯೇ ಇದ್ದವು. ನೆಲದ ಮೇಲೆ ಅಲ್ಲೆಲ್ಲ ಧುಮುಕಿ ತೊಟ್ಟಿಕ್ಕಿ ಚೆಲ್ಲಿ ಉಳಿದಿದ್ದ ಸ್ಯಾಯಿಯ ಕಲೆ. ಎದುರಿಗೆ ಕಾಣುವ ಮರದ ಬಾಗಿಲಿನ ದೊಡ್ಡ ಹಳೆ ಬೀರು, ಅದರ ಹಿಂಬದಿಗೂ ಗೋಡೆಗೂ ಕಟ್ಟಿದ್ದ ಹಗ್ಗದ ಮೇಲೆ ಜವರಾಯಿಯೇ 2-3 ಪಂಚೆ, ಶರ್ಟು, ಒಂದು ಬನೀನು, ಒಂದು ಶಾಲು, ಬಟ್ಟೆ ಹಾಕುವ ಹಗ್ಗದ ಕೆಳಗೆ ಒಂದು ಸಣ್ಣ ಮರದ ಪೆಠಾರಿ. ಅದರಲ್ಲೇ ಅವನು ಚಾಪಕಾಗದದ, ಸ್ಟ್ಯಾಂಪು ಮೊದಲಾದ ವೃತ್ತಿಯ ಬೆಲೆ ಬಾಳುವ ಪದಾರ್ಥಗಳನ್ನು ಇಡುತ್ತಿದ್ದ ನೆನಪಾಯಿತು. ಅದಕ್ಕೆ ಬೀಗ ಹಾಕಿದ ಬೀಗ ಹಾಗೆಯೇ ಇದೆ. ಕೋಣೆಯನ್ನೆಲ್ಲ ಒಮ್ಮೆ ಅವಲೋಕಿಸಿದ ನಂತರ ಅವರು ಬೀರುವಿನ ಬಾಗಿಲು ತೆರೆದರು. ತುಂಬ ಪುಸ್ತಕಗಳು. ಅವನು ಮೊದಲು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದವುಗಳಲ್ಲಿ ಬಹುತೇಕ ಇಲ್ಲಿಗೆ ಸಾಗಿಸಿದ್ದಾನೆ. ಗದುಗಿನ ಭಾರತ ಹೊಸ ಪ್ರತಿ ಕೊಂಡಿದ್ದಾನೆ. ಅವನ ಹತ್ತಿರ ಮೊದಲಿದ್ದದ್ದು ಹೀಗೆ ಪದ್ಯಗಳನ್ನು 6 ಸಾಲಾಗಿ ಅಚ್ಚು ಮಾಡಿದುದಲ್ಲ, ಜೈಮಿನಿಯೂ ಹೊಸ ಪ್ರತಿ, ಜೊತೆಗೆ ಎಷ್ಟೋ ಹೊಸ ಕನ್ನಡ ಕಾದಂಬರಿಗಳು, ಕವನಗಳು, ಶ್ರೀರಾಮಕೃಷ್ಣ ವಚನವೇದ. ಓ ನಾನು ಹೋದ ಸಲ ಬಿಟ್ಟು ಹೋದ ಪುಸ್ತಕಗಳು ಇವೆ, ಇಂಗ್ಲಿಷಿನವು. ಸಮಾಜ ರಚನೆ ಮತ್ತು ವ್ಯಾಪಾರ ತಂತ್ರ ಓದಿದ್ದಾನೋ? ತೆಗೆದು ನೋಡಿದರೆ ಓದಿರುವ ಗುರುತಿದೆ. ಹಾಗೆಯೇ ನೋಡುತ್ತಿರುವಾಗ ಕೆಳಗಿನ ಪೆನ್ನು, ದೌತಿ, ಕುಡಿಕೆಗಳನ್ನಿಡುವ ಖಾನೆಯಲ್ಲಿ ಸಿಕ್ಕಿತು. ಇಂಥದ್ದರಲ್ಲವೇ ಅವನು ಅಂಗಡಿಯ ಕಿರ್ದಿ ರೀತಿಯ ಉದ್ದನೆಯ ಪುಸ್ತಕ ಯಾರೋ ಶೆಟ್ಟರು ಉಚಿತವಾಗಿ ಕೊಟ್ಟಿದ್ದಂತೆ, ಸ್ವಂತ ವಿಷಯ ಎಂದು ಡೈರಿ ರೀತಿ ಬರೆಯುತ್ತಿದ್ದದ್ದು. ಎತ್ತಿ ಬಿಚ್ಚಿ ನೋಡಿದರೆ ಹೌದು ಅದೇ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಳಪ್ಪನವರು ಹಾಸಿಗೆ ಮೇಲೆ ಕುಳಿತರು. ಜವರಾಯಿಯ ಹಾಸಿಗೆ, ಅವನು ಮಲಗಿ ಪ್ರಾಣ ಬಿಟ್ಟ ಹಾಸಿಗೆ. ಸ್ವಲ್ಪ ಹೊತ್ತು ಮನಸ್ಸು ಎಲ್ಲ ವೃತ್ತಿಗಳನ್ನು ನಿಲ್ಲಿಸಿ ಸ್ಥಗಿತವಾದಂತಾಯಿತು. ಕಿವಿಯೊಳಗೂ ನಿಶ್ಶಬ್ದ. ಈ ಹಾಸಿಗೆಯಲ್ಲಿ ಮಲಗುವ ಮನಸ್ಸಾಯಿತು. ಕಾಲು ನೀಡಿ ದೆಂಬಿನ ಮೇಲೆ ತಲೆಯಿಟ್ಟು ಅಂಗಾತ ಮಲಗಿ ಕಣ್ಣು ಮುಚ್ಚಿದರು. ಮನಸ್ಸು ಸ್ಥಗಿತ ಸ್ಥಿತಿಯಲ್ಲೇ ಇತ್ತು. ಆ ಸ್ಥಿತಿಯಲ್ಲಿ ಆಸ್ವಾದನೆ ಇರಲಿಲ್ಲ, ರುಚಿ ಇರಲಿಲ್ಲ. ಆದರೆ ಅದರಿಂದ ಎದ್ದು ಹೊರಬರುವ ಇಚ್ಛಾ ಶಕ್ತಿಯೂ ಇರಲಿಲ್ಲ. ಇಷ್ಟೆಯೇ ಇದು ಎಂಬಂತಹ ನಿಕೃಷ್ಟ ಭಾವದ ಸಮಾಧಾನವು ಅತಿ ಸೂಕ್ಷ್ಮವಾಗಿ ಒಸರುತ್ತಿತ್ತು. ಹಾಗೆಯೇ ಎಷ್ಟೋ ಹೊತ್ತೆಂಬ ಭಾವ ಬರುವಷ್ಟು ಮಲಗಿದ್ದಾಗ ಹೊರಬಾಗಿಲಿನಿಂದ ಯಾರೋ ಬಂದು ಒಂದರ್ಜಿ ಬರೆದು ಕೊಡ್ತೀರೇನ್ರಿ ಎಂದು ಕೂಗಿದರು. ಇವರ ಸ್ಥಗಿತತೆ ಕಳೆದು ಚಲನೆ ಬಂತು. ನಿಧಾನವಾಗಿ ಎದ್ದು ಕುಳಿತು ಅವರಿಲ್ಲ ಎಂದರು. ಎಲ್ಲಿ ಹೋಗ್ಯವ್ರೆ ಎಂದದ್ದಕ್ಕೆ ಹೀಗೆ ಹೋಗ್ಯವ್ರೆ ಎಂದು ಸಹಜವಾಗಿ ಬಂದ ಉತ್ತರದ ಧ್ವನಿ ಅವರಿಗೆ ಹೊಳೆಯಿತು. ಅನಂತರ ಅವನ ಪ್ರಶ್ನೆ, ತಮ್ಮ ಉತ್ತರಗಳು ಬೇರೆ ಬೇರೆ ಪ್ರಪಂಚಕ್ಕೆ ಸೇರಿದುವೆಂಬ ಅರಿವಾಗಿ ಅವರಿಲ್ಲ, ನೀವು ಬೇರೆ ಯಾರ ಹತ್ರನಾದರೂ ಬರೆಸ್ಕೊಳ್ರಪ್ಪ ಎಂದರು. ಅವನು ಹೋದ ನಂತರ ಅರಿವಿಗೆ ಬಂತು. ಎಷ್ಟು ಗಂಟೆ ಕಾಲ ಹೆಣ ಮಲಗಿದ್ದ ಹಾಸಿಗೆಯೋ. ಆರೋಗ್ಯದ ದೃಷ್ಟಿಯಿಂದಾದರೂ ಈ ರೂಮಿನಲ್ಲಿ ಹೀಗೆ ಮಲಗಬೇಕಾದರೆ ಮೊದಲು ಫಿನೈಲ್ನಿಂದ ಇಡೀ ಕೋಣೆಯನ್ನು ತೊಳೆದು ಒಳಗೆಲ್ಲ ಸ್ಪ್ರೇ ಮಾಡಿಸಬೇಕು.
ಎದ್ದು ಪುಸ್ತಕವನ್ನು ಕೈಲಿ ಹಿಡಿದು ಹೊರಗೆ ಬಂದು ಬಾಗಿಲುಗಳನ್ನು ಮುಚ್ಚಿ ಬೀಗ ಹಾಕಿ ಬಂದ ಹಾದಿಯಲ್ಲೇ ನಡೆದು ಅಂಗಡಿ ಬೀದಿ ಸೇರಿದರು. ಜವಳಿ ಅಂಗಡಿಯಲ್ಲಿ ಒಂದು ಸೊಳ್ಳೆ ಪರದೆ ಕೊಂಡು ಆಟೋ ಮಾಡಿಕೊಂಡು ತೋಟದ ಮನೆಗೆ ಹೋದರು. ಗಂಡಸರೆಲ್ಲ ಅಸ್ಥಿ ಸಂಚಯನ ಕರ್ಮಕ್ಕೆ ಹೋಗಿದ್ದರು. ಹೆಣ್ಣು ಮಗಳಾಗಿ ಬೇರೆ ಕುಟುಂಬಕ್ಕೆ ಸೇರಿದ ಲಲಿತಳು ಸ್ನಾನ ಮಾಡಿ ಸೂತಕ ಕಳೆದುಕೊಂಡು ಅಡಿಗೆಯ ಚಾರ್ಜ್ ವಹಿಸಿಕೊಂಡಿದ್ದಳು. ಇವರು ಮತ್ತೆ ಸ್ನಾನ ಮಾಡಿ ಒಂದು ಚೂರು ಉಪ್ಪಿಟ್ಟು ಕಾಫಿ ತೆಗೆದುಕೊಂಡರು. ಹಲಸಿನ ಮರದ ಕೆಳಗಿದ್ದ ಕಲ್ಲು ಚಪ್ಪಡಿಯ ಮೇಲೆ ಕೂತು ಜವರಾಯಿ ಸ್ವಂತ ವಿಷಯಗಳ ಪುಸ್ತಕ ತೆಗೆದರು. ಅಲ್ಲಲ್ಲಿ ನೋಡುವಾಗ ಅವುಗಳಲ್ಲಿ ಬಹುತೇಕ ತಮಗೆ ಗೊತ್ತಿರುವ ಸಂಗತಿಗಳೇ. ಚಿಕ್ಕ ವಯಸ್ಸಿನಿಂದ ಅಲ್ಲ, ಚಿಕ್ಕ ಮಗುವಿನಿಂದ ಜೊತೆಯವನಾಗಿದ್ದು, ವಿದ್ಯಾರ್ಥಿ ಜೀವನದಲ್ಲೂ ಜೊತೆಯಾಗಿದ್ದು, ಅನಂತರ ಕೂಡ 2 ವರ್ಷಕ್ಕೊಮ್ಮೆ ಸೇರಿ 2, 3, 4 ವಾರ ಜೊತೆಯಲ್ಲಿ ಹಗಲು ರಾತ್ರಿ ಮಾತನಾಡುತ್ತಾ ಕಳೆದವರಿಗೆ ಈ ಸ್ವಂತ ಲೇಖನದಲ್ಲಿರುವ ಹೊಸತಾದರೂ ಏನಿರಬಹುದು? ಕಳೆದ ವರ್ಷದಿಂದೀಚೆಗೆ ಏನಾದರೂ ಬರೆದಿದ್ದರಷ್ಟೇ ನಾನು ಹೊಸತಾಗಿ ತಿಳಿಯಬಹುದಾದದು ಅನ್ನಿಸಿತು. ಅವನು ಯಾವುದನ್ನು ಸರಿಯಾಗಿ ತಾರೀಖು ಹಾಕಿ ಬರೆದಿಲ್ಲ. ಆದ್ದರಿಂದ ವಿಷಯವನ್ನು ವಿವರವನ್ನು ಓದದೆ ಕಳೆದ ವರ್ಷದಿಂದ ಇತ್ತೀಚಿನದು ಎಂದು ನಿಖರವಾಗಿ ವಿಂಗಡಿಸುವುದು ಕಷ್ಟವೆನಿಸಿತು. ಕೊನೆಯಿಂದ ಆರಂಭಿಸಿ ಓದಿದರೆ ಹೇಗೆ ಎಂಬ ಉಪಾಯ ಹೊಳೆದಾಗ ಸುಲಭದ ದಾರಿ ಎನ್ನಿಸಿದರೂ ಇನ್ನೊಂದು ಅಂಶ ಕಾಣಿಸಿಕೊಂಡಿತು. ಘಟನೆಗಳು ನನಗೆ ಗೊತ್ತಿರುವವೆ. ಹಾಗೆ ನೋಡಿದರೆ ಸ್ಥೂಲ ಘಟನೆಗಳು ಯಾರಿಗೆ ಗೊತ್ತಿಲ್ಲ? ಸುಬ್ಬಲಕ್ಷ್ಮಿ, ಕುಮಾರ, ಗುಂಡಪ್ಪ ಎಲ್ಲರಿಗೂ ತಿಳಿದಿವೆ. ಅವುಗಳನ್ನು ಅವನು ಹೇಗೆ ಭಾವಿಸಿದ, ಅನುಭವಿಸಿದ, ಅವುಗಳಿಗೆ ಹೇಗೆ ಮಿಡಿದ ಎಂಬುದೆಲ್ಲವೇ ಮುಖ್ಯವಾದದ್ದು. ಆದ್ದರಿಂದ ಎಲ್ಲವನ್ನೂ ಒಂದು ಸಲ ಓದಿದರೆ ಸಂಚಯವಾದಂತಾಗುತ್ತದೆ ಎನ್ನಿಸಿ ಇಷ್ಟಕ್ಕೂ ನನಗೆ ಇಲ್ಲಿ ಬೇರೆ ಹೆಚ್ಚಿನ ಕೆಲಸವಾದರೂ ಏನಿದೆ ಎಂದುಕೊಂಡು ತಮ್ಮ ಬೆರಳು ಹಿಡಿದಿದ್ದ ಹಾಳೆಯ ಮೇಲೆ ಕಣ್ಣಾಡಿಸತೊಡಗಿದರು. ಅದು ಆರಂಭದ ಪುಟವಲ್ಲದಿದ್ದರೂ ಇಷ್ಟು ವರ್ಷ ಅರ್ಜಿ ಚಾಪಾ ಕಾಗದ ಬರೆದು ಅದಕ್ಕೂ ಹಿಂದೆ ಲಾಯರ್ ಆಫೀಸ್ನಲ್ಲಿ ಗುಮಾಸ್ತೆಯಾಗಿ ಅಕ್ಷರ ಮೋಡಿ ತಿರುಗಿದ್ದರೂ ಓದಲು ಕಷ್ಟವಿಲ್ಲ. ಅಕ್ಷರದ ಅಂದ ತೀರ ಕೆಟ್ಟಿಲ್ಲ. ನಾನು ಗುಂಡಪ್ಪನವರ ಹೋಟೆಲ್ನಲ್ಲಿ ಸ್ನಾನ ಮಾಡಿ ತಿಂಡಿ ಮಾಡಿ ಚಾಪಾ ಕಾಗದ ಮಾರಿ ಬರೆಯುವ ಕೋಣೆಯಲ್ಲಿ ರಾತ್ರಿ ಮಲಗಲು ಆರಂಭಿಸಿ 1 ವಾರವಾಗಿದೆ. ಇದೇ ಊರಿನಲ್ಲಿ ಹೆಂಡತಿ ಮಕ್ಕಳ ಸಂಸಾರವಿದ್ದು ನಾನು ಹೀಗಿರುವ ಒಂದಂಶ ಮಾತ್ರ ಮುಜುಗರಿಸುತ್ತಿದೆ. ಅದನ್ನು ಬಿಟ್ಟರೆ ಒಂದು ತೆರನಾದ ಹಗುರ ಬಿಡುಗಡೆಯ ಭಾವ ಕಾಣಿಸಿ ಜೀವನದಲ್ಲಿ ಕಳೆದಿದ್ದ ಯಾವುದೋ ಮತ್ತೆ ದೊರಕಿದಂತೆ ಎನ್ನಿಸುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಹಿಂದಿನ ಊರಿನಲ್ಲೇ ಕುಟುಂಬವನ್ನುಳಿಸಿ ಇಲ್ಲಿ ಒಂಟಿಯಾಗಿರುವುದು ಕಷ್ಟವಲ್ಲವೇ ಸ್ವಾಮಿ ಎಂದು ಕೇಳಿದ್ದಕ್ಕೆ ಈಗ 7-8 ವರ್ಷದಲ್ಲವೇ ವೆಂಕಟರಾಮಯ್ಯನವರು ಇಲ್ಲಿದ್ದಿದ್ದು? ಹಾಸನ ತಾಲೂಕ್ ಸಬ್ ರಿಜಿಸ್ಟ್ರಾರ್ ರಿಟೈರ್ಡ್ ಆದ್ರಲ್ಲ. ಹೇಳಿದ ಮಾತು ಈಗ ಅರ್ಥವಾಗುತ್ತಿದೆ. ಮನುಷ್ಯ ಆಗಾಗ್ಗೆ ಕುಟುಂಬದಿಂದ ದೂರ ಒಂಟಿಯಾಗಿದ್ದರೆ ಎಷ್ಟೋ ವಿಚಾರ ಹೊಳೆಯುತ್ತೆ. ಆಲೋಚನೆಯಾದರೂ ಮಾಡಬಹುದು. ನಿಜ, ಮನೆಯಿಂದ ಹೊರಗಿದ್ದಾಗ ಬರುವ ಸ್ವತಂತ್ರ ಆಲೋಚನೆ ಒಳಗಿದ್ದಾಗ ಬೆಳೆಯುವುದಿಲ್ಲ. ಮನೆ ಬಿಟ್ಟು ಹೊರಬಂದಾಗ ಬರುವ ಮೂಲಭೂತ ವಿಚಾರ ಮತ್ತೆ ಯಾವಾಗಲೂ ಬರೋಲ್ಲ ಎಂದು ಈಗ ನನಗೆ ಅನ್ನಿಸುತ್ತಿದೆ. 7-8 ದಿನದಲ್ಲಿ ಸಿಟ್ಟು ಕೂಡ ಇಳಿದು ತಿಳಿಯಾದ ವಿಚಾರ ಮೂಡುತ್ತಿದೆ. ಸಂಜೆ 5ರ ಹೊತ್ತಿಗೆ ಕೋಣೆಯ ಬಾಗಿಲಿಗೆ ಬೀಗ ಹಾಕಿ ಗುಂಡಪ್ಪನ ಹೋಟೆಲ್ನಲ್ಲಿ 2 ರವೆ ಇಡ್ಲಿ ಕಾಫಿ ಕುಡಿದು ಊರ ಆಚೆ ಗಂಡಸಿ ರೋಡಿನಲ್ಲೋ ಚನ್ನಪಟ್ಟಣದಾಚೆ ನರಸೀಪುರ ರಸ್ತೆಯಲ್ಲೋ ಹೋಗಿ ಒಂದು ಮರದ ಕೆಳಗೆ ಕೂತರೆ ಎಂಥ ಸ್ವಾತಂತ್ರ್ಯ! ಆದರೆ ಮತ್ತೆ ಮತ್ತೆ ಅದೇ ಆಲೋಚನೆ, ಬಿಟ್ಟ ಸಂಸಾರದ್ದೇ ಆಲೋಚನೆ. ಇದರಿಂದ ತಪ್ಪಿಸಿಕೊಂಡರೆ ಸಾಕು ಎಂಬ ಬಯಕೆ, ಅಥವಾ ನನ್ನದೇ ವಿಚಿತ್ರ ಬುದ್ಧಿಯೇ? ಗುಂಡಪ್ಪನವ್ರದ್ದು ಪ್ರಾಕ್ಟಿಕಲ್ ಬುದ್ಧಿ. ನನಗೆ ಬರುವಂತಹ ಸೂಕ್ಷ್ಮ ಭಾವ ಬರೋಕೆ ಸಾಧ್ಯವಿಲ್ಲ ಅವರಿಗೆ. ನೋಡಿ ಜವರಾಯಪ್ಪನವರೇ, ಒಂದು ಸ್ಟೆಪ್ನಿ ಇಲ್ಲದೆ ಅದ್ಯಾವ ಗಂಡಸಿಗೆ ಇರೋಕ್ಕಾಗುತ್ತೆ? ವ್ಯವಹಾರ ಮಾಡಿಕೊಂಡು ಹೊರಗಡೆ ತಿರುಗೋ ಗಂಡಸ್ನ ನೀನು ಹೋಟ್ಲಲ್ಲಿ ತಿನ್ಬ್ಯಾಡ ಅಂದ್ರೆ ಆಗುತ್ತಿ? ನನ್ನ ಮನೇಲೂ ಮೊದ್ಲು ಗುರುಗುಟ್ತಿದ್ಲು. ನಿನಗೆ ಯಾಕೆ ಅದರ ಪುಲಾರ? ನಿಂಗೇನು ತಿನ್ನೋಕೆ ಉಡೋಕೆ ತೊಡೋಕೆ ಕಮ್ಮಿ ಮಾಡಿದೀನಾ? ಬಾಯಿ ಮುಚ್ಕೊಂಡು ಬಿದ್ದಿರ್ತೀಯೋ ಓದಿಲೋ ಅಂದೆ. 4 ದಿನ ಒತ್ತಾ ಕೊಟ್ಟು ನಡಿ ನಿಮ್ಮಪ್ಪನ ಮನೆಗೆ ಗುದ್ಮುತೀನಿ ಅಂದೆ. ಉಸಿರು ನಿಂತೋಯ್ತು. ಅವತ್ತಿಂದ ನಾನು ಹೊರಗಡೆ ವ್ಯವಹಾರದಲ್ಲಿ ಬಾಯಿ ಹಾಕೋಲ್ಲ ನೋಡಿ. ಈಗ 65 ಇವರಿಗೆ. ಅವಳಿಗೆ 40. 3ನೆಯವಳು ನಾನು ಕಂಡ ಹಾಗೆ. ಮೊದಲು ಒಬ್ಬಳು ಸತ್ತು, ಇನ್ನೊಬ್ಳು ಓಡಿ ಹೋಗಿ, ಇನ್ನೊಂದು ಗಂಡು ಜೀವ ಆ ಮನೆ ಹತ್ರ ಸುರಿಯದ ಹಾಗೆ ಸರ್ಪಗಾವಲು. ಇವರದ್ದು ಸರ್ಪ್ರೈಸ್ ಚೆಕ್ಕಿಂಗ್. ಅವಳ ಬಾಯಲ್ಲಿ ತುಂಬಾ ಕೆಂಪು ತಾಂಬೂಲ, ಎದೆಯ ಮೇಲೆ ಎದ್ದು ಕಾಣುವ ಬಂಗಾರದ ಅಟ್ಟಿಕೆ, ಕೈ ತುಂಬಾ ಬಳೆ, ಅಂದವಾಗಿ ತುಂಬಿದ ಹೆಣ್ಣೆಮ್ಮೆ. ಇದೆಲ್ಲ ನನಗೆ ಬೇಕಾಗಿದ್ದು. ನಾನು ಬೇರೆ, ಗುಂಡಪ್ಪನವರು ಬೇರೆ ಎನ್ನಿಸಿ ನನ್ನ ಮನಸ್ಸು ಒಳಸರಿದು ಗುರುತಿಸತೊಡಗುತ್ತದೆ. ಊರಿಗೆ ನಾಟಕದ ಕಂಪನಿ ಬಂದ್ರೆ ಒಡವೆ ತೊಟ್ಟು ಬೂಟ ಸೀರೆ ಉಟ್ಟು ಪಾಪಮ್ಮ ಹೆಂಗಸರ ಸೀಟಿನಲ್ಲಿ ಕುರ್ಚಿಯಲ್ಲಿ, ಇತ್ತ ಇವರು ಗಂಡಸರ ಸೀಟಿನಲ್ಲಿ ಕುರ್ಚಿಯಲ್ಲಿ. ಪರಸ್ಪರ ಮಾತಿಲ್ಲ. ಒಟ್ಟಿಗೆ ಯಾಕೆ ಕೂರ್ಬಾರ್ದು? ಆಡು ಸಂಭಾಷಣೆ ಸನ್ನಿವೇಶಗಳನ್ನು ಪರಸ್ಪರ ವಿವರಿಸಿ ಆಸ್ವಾದಿಸಬಾರ್ದು? ಇವರು ಅವಳನ್ನು ಬೊರಿ ಇಟ್ಟುಕೊಂಡಿದ್ದಾರೆ. ಇಟ್ಟುಕೊಳ್ಳುವುದು ಇವರಿಗೆ ಚಟ ಅಥವಾ ಅಹಂಕಾರ ತೃಪ್ತಿ. ನನ್ನ ಪಾರ್ವತಿಯ ಸಂಬಂಧ ಅದಲ್ಲ ಎನ್ನಿಸುತ್ತದೆ. ಸಂಜೆಯ ಕೆಂಪು ಆಕಾಶದ ನೀರವತಿಯಲ್ಲಿ ಮನಸ್ಸು ಆ ಸಂಬಂಧದ ಅರ್ಥವನ್ನು ಹುಡುಕತೊಡಗುತ್ತದೆ.
ಎಷ್ಟೋ ದಿನ ನಾವಿಬ್ಬರು ಪರಸ್ಪರ ಮಾತನಾಡದೆ ನೀರವತೆಯಲ್ಲಿ ಒಬ್ಬರು ಮುಂದೆ ಒಬ್ಬರು ಕೂತಿಲ್ಲವೇ, ಒಬ್ಬರ ಪಕ್ಕ ಒಬ್ಬರು ಮಲಗಿಲ್ಲವೇ, ಮಾತುಕತೆ ಕೈಕರಣಗಳಿಲ್ಲದೆ ಈ ಮೌನದ ಸಮಾವೇಶ, ಮಾತನಾಡದಿದ್ದರೂ ಒಬ್ಬರು ಇನ್ನೊಬ್ಬರಿಗೆ ತಿಳಿಯುತ್ತಿದ್ದೇವೆ ಎಂಬ ಮಂದ್ರ ಮೌನ ಎಂದು ಏನೇನೋ ಅನ್ನಿಸುತ್ತದೆ. ನನಗೆ ಸಾಕಷ್ಟು ವಿದ್ಯೆ ಬೆಳೆದಿದ್ದರೆ ಇದನ್ನೆಲ್ಲ ವಿಶ್ಲೇಷಿಸಿ ಮಾತಿನಲ್ಲಿ ವ್ಯಕ್ತಪಡಿಸುವ ಶಕ್ತಿ ಬರುತ್ತಿತ್ತೇನೋ ಎಂಬ ಖೇದ ಮೂಡುತ್ತದೆ. ಸಂಜೆಯ ಆಕಾಶವನ್ನು ದಿಟ್ಟಿಸುತ್ತಾ ಕುಳಿತಿರುವಾಗ ರಸ್ತೆಯಲ್ಲಿ ಒಂದು ಬಸ್ ಹೋಗಿ ಕೊನೆಯ ಬಸ್ ಹೋಯಿತು ಎಂದು ಅರಿವಾದರೆ ಸಂಜೆಯ ಆಕಾಶ, ಕೊನೆಯ ಬಸ್, 60 ವರ್ಷದ ನನ್ನ ಜೀವನ, ಈ ಮೂರಕ್ಕೂ ಕಾವ್ಯಾರ್ಥ ಸಂಬಂಧ ಹೊಳೆದು ಖೇದವನ್ನು ಮೀರಿದ ಉಲ್ಲಾಸ ಮಿನುಗುತ್ತದೆ. ನಾವಿಬ್ಬರು ಎದುರು ಬದುರು ಕೂತು ಪದ್ಯ ಓದುತ್ತಾ ಭಾವವು ರಸವಾಗಿ ಚಿಮ್ಮುವ ಸ್ಥಾನದಲ್ಲಿ ಇಬ್ಬರು ಅಪ್ರಯತ್ನ ಪೂರ್ವಕ ಏಕ ಕ್ಷಣದಲ್ಲಿ ಸಮಾನ ರೀತಿಯಲ್ಲಿ ಕಣ್ಣಿನ ಹೊಳಪು, ಮುಖದ ಬಿರಿತ, ಹುಬ್ಬಿನ ಬಿಗಿತಗಳಿಂದ ಒಂದೇ ಪ್ರತಿಕ್ರಿಯೆಯಲ್ಲಿ ಪಾಲ್ಗೊಂಡು ಏನನ್ನಬಹುದು ಇದಕ್ಕೆ? ಉತ್ತರ ಹೊಳೆಯದಾಗ ಅಥವಾ ಮೂಕವಾಗಿ ದುಮುಗುಡುವ ಭಾವಕ್ಕೆ ತಕ್ಕ ಶಬ್ದ ತಿಳಿಯದಾಗ ಸುಮ್ಮನೆ ಕೂತಿರುವುದು ಮುಜುಗರವಾಗುತ್ತದೆ. ಕುಳಿತಲ್ಲಿಂದ ಎದ್ದು ರಸ್ತೆಯಲ್ಲಿ ನಡೆತೊಡಗುತ್ತೇನೆ, ಊರಿನ ಆಚೆಗೆ, ದೂರಕ್ಕೆ. ಮೊನ್ನೆ ಸಂಜೆ ಅರಕಲಗೋಡು ರಸ್ತೆಯಲ್ಲಿ ಸಂತೆಮಾಳ ದಾಟಿ ನಡೆದಿದ್ದಾಗ ಆ ಮಧ್ಯಾಹ್ನ ಊಟವಾದ ಮೇಲೆ ಗುಂಡಪ್ಪನವರು ಅವರ ಕಾಸಾ ಕೋಣೆಗೆ ಕರೆದೊಯ್ದು ಹೇಳಿದ ಮಾತು ಜ್ಞಾಪಕಕ್ಕೆ ಬಂತು. ನಮ್ಮ ಹೋಟೆಲಲ್ಲಿ ನೀವು ದಿನ ಊಟ ಮಾಡಿದರೆ ನಂಗೇನು ನಷ್ಟವೇ, ಒಬ್ಬ ಕಾಯಂ ಗಿರಾಕಿ, ವ್ಯಾಪಾರ ಜಾಸ್ತಿ ಆಯ್ತು ಅಂತ ಖುಷಿ ಪಡ್ತೀನಿ. ಆದ್ರೆ ನೀವು ಸ್ನೇಹಿತರು ನೋಡಿ, ನೀವು ತಪ್ಪು ಕೆಲಸ ಮಾಡಿದಿರಿ. ನಿಮ್ಮ ಕುಟುಂಬ ಕೇಳಿತು ಅಂದಿರಲ್ಲ, ಅವತ್ತೇ ನೀವು ಜೋರಾಗಿ ಯಾವನೇ ಸೂಳೆ ಮಗ ನಿಂಗೆ ಹೇಳ್ದೋನು ಅವನಿಗೆ ಎಕ್ಕಡ ತಗೊಂಡು ಹಾಕ್ತೀನಿ ಅಂತ ಜೋರು ಮಾಡಿ ಬಾಯಿ ಮುಚ್ಚಿಸಬೇಕಾಗಿತ್ತು. ಯಾಕೆ ಅಂತೀರಾ? ಇಂಥ ವಿಷಯದಲ್ಲಿ ಗಂಡ ಹೇಳೋದು ಸುಳ್ಳು ಅಂತ ಗೊತ್ತಿದ್ರು ನನ್ನ ಗಂಡ ನನ್ನೆದುರದು ಸುಳ್ಳು ಅಂತನಾದ್ರೂ ವಾದ ಮಾಡಿ ಭಯ ತೋರಿಸ್ಕತ್ತಿದ್ದಾನಲ್ಲ, ಅಷ್ಟೇ ಸಾಕು. ಅತೀ ಎಳಿಯೋಕೆ ಹೋದ್ರೆ ಹಳೆ ಹುರಿ ಕಿತ್ಕೊಂಡ್ ಬಿಡುತ್ತೆ ಅನ್ನೋ ತಿಳುವಳಿಕೆ ಹೆಂಗಸರಿಗಿರಲ್ವೇ? ನೀವ್ ಯಾಕವತ್ತು ಹೌದು ನನ್ನ ಅಂತರಂಗದ ಸತ್ಯ ಅದು ಯಾರಿಗೂ ಅರ್ಥವಾಗದ ಭಾಷಣ ಮಾಡಿದ್ರಿ ಕುಟುಂಬದ ಎದುರಿಗೆ? ನಾನು ಪ್ರಾಕ್ಟಿಕಲ್ ಅಲ್ಲ ಅನ್ನೋದು ಸರಿ, ರೂಢಿಯಾಗಿರೋ ವ್ಯವಹಾರದ ವಿಷಯ ಬಿಟ್ಟು ಸ್ವಂತ ಭಾವನೆಗೆ ಬಂದಾಗ, ಸ್ವಂತ ಗೌರವಕ್ಕೆ ಬಂದಾಗ, ಅಥವಾ ನಾನು ಯಾವುದನ್ನ ಗೌರವ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಬಂದ್ರೆ ಒಳಗಿನಿಂದ ಯಾವುದೋ ಆವೇಶ ನಿಂತು ಬಿಡುತ್ತೆ. ನಾನು ಅದರಂತೆಯೇ ಮಾಡೋನು. ಜನದ ಬುದ್ಧಿ ಗುಂಡಪ್ಪನವರಿಗೆ ಅರ್ಥವಾಗೋ ಹಾಗೆ ನನಗೆ ಆಗೋಲ್ಲ. ಈ ಮನುಷ್ಯನಿಗೆ ರಸಿಕತನ ಇಲ್ಲ ಅಂತ ಅಲ್ಲ, ಗದುಗಿನ ಭಾರತಕ್ಕೆ ನನ್ನ ಹಾಗೆ ಅರ್ಥ ಹೇಳ್ತಾರೆ, ಹೇಳೋಕೆ ಕೂತ್ರೆ. ಇಲ್ಲದೆ ಇದ್ರೆ ಬ್ಯಾಂಕ್ ಸರಾಫರಿಗಿಂತ ಜೋರಿನಲ್ಲಿ ನಿಮಿಷಕ್ಕೆ 200ರಂತೆ ನೋಟ್ಗಳನ್ನ ಎಣಿಸಿ ಹಾಕ್ತಾರೆ. ನಾನು ಹೇಳಿದ ಹಾಗೆ ಕೇಳ್ತೀರಾ? ನಿಮ್ಮ ಕುಟುಂಬನ ನಾನು ಒಂದಿನ ದಿನದಲ್ಲಿ ರಿಪೇರಿ ಮಾಡಿ ಓವರ್ ಆಲ್ ಮಾಡಿ ಕೊಡ್ತೀನಿ. ಇನ್ನೇನಿಲ್ಲ, ನಾನು ನಿಮ್ಮನೆಗೆ ಹೋಗ್ತೀನಿ, ಸಾವುಕಾರ್ ಗುಂಡಪ್ಪನವರು ಬಂದ್ರು ಅಂತ ಸಡಗರ ಪಟ್ಟು ಎದ್ದು ಓಡಾಡಿ ಮುಂದಲಿಗೆ ಹಾಕ್ಕೊಡ್ತಾರೆ. ಬಾಯಾರಿದೆ ಕಾಫಿ ಮಾಡ್ರಮ್ಮ ಅಂತೀನಿ, ಬಾಯಿ ತುಂಬಾ 2 ಒಳ್ಳೆ ಮಾತಾಡ್ತೀನಿ. ಇದೇನು ಜವರಾಯನಪ್ಪನವರ ಸಮಾಚಾರ? ಇಷ್ಟ ದಿನ ನಮ್ಮ ಹೋಟ್ಲಲ್ಲೇ ತಿಂಡಿ ತಿಂತಿದ್ರು, ಈಗ ಮಧ್ಯಾಹ್ನ ರಾತ್ರಿ ಊಟ ಕೂಡ ಯಾಕೆ ಮಾಡ್ತಾರೆ ಅಂತ ಕೇಳ್ತೀನಿ. ಅವರೇ ಬಾಯಿ ಬಿಡ್ತಾರೆ, ನಿಮ್ಗೇನ್ ಬುದ್ಧಿ ಇಲ್ವೇನ್ರಮ್ಮ? ಯಾರ್ಯಾರು ಅನ್ನ ಮಾತು ನಂಬಿ ಸಂಸ್ಕಾರ ಹಾಳು ಮಾಡ್ಕೊಳ್ಳೋದೆ? ಏನೋ ಅಲ್ಲಿ ಒಂದ್ ಗಳಿಗೆ ಕೂತ್ಕೊಂಡು ಭಾರತ ಗಿರ್ತಾ ಓದಿರ್ಬಹುದು, ಅದಕ್ಕೆ ಈ ವಯಸ್ಸಿನಲ್ಲಿ ಹೀಗೆಲ್ಲ ಅಪಾರ್ಥ ಮಾಡ್ಕೊಳ್ಳೋದೆ. 4 ದಿನ ಬೇಜಾರಾದ್ಮೇಲೆ ಅಲ್ಲಿ ಹೋಗೋದನ್ನು ಬಿಡ್ತಾರೆ. ಕೊನೆಗೆ ಜವರಾಯಪ್ಪನವರಿಗೆ ನಿಮ್ಮನ್ ಬಿಟ್ರೆ ಇನ್ಯಾರ ಗತಿ? ಕತ್ತೆಗೆ ಹಾಳ್ಗೋಡೆ ಎಲ್ದೆ ಅಂತೀನಿ. ಈ ಗುಂಡಪ್ಪ ಹೇಳೋದು ಸುಳ್ಳು ಅಂತ ಗೊತ್ತಿದ್ರು ಅವ್ರು ಒಪ್ಕಾತಾರೆ. ನಾವೇನು ಜಗಳ ಕಾದಿಲ್ಲ, ಅವರೇ ಮನೆಗ್ ಬಂದಿಲ್ಲ ನೋಡಿ ಅಂತ ತಪ್ಪೆಲ್ಲ ನಿಮ್ಮ ಮೇಲೆ ಹಾಕ್ತಾರೆ. ಕಾಫಿ ಕುಡ್ಕೊಂಡು ನಾನು ಯಜಮಾನರನ್ನ ಕಳಿಸ್ತೀನಿ ಅಂತ ಮಾತು ಕೊಟ್ಟು ಬರ್ತೀನಿ. ರಾತ್ರಿ ಊಟದ ಹೊತ್ತಿಗೆ ನೀವು ಹೋಗಿ ನೋಡಿ. ಬೇಕಾದ್ರೆ ಒಂದು ಹೊಸ ಸೀರೆ, ನಾಳೆಯಿಂದ ನಿಮ್ಮ ಪಾಡಿಗೆ ನೀವು ಭಾರತ ವಚನಕ್ಕೋ ಶೃಂಗಾರ ವರ್ಣನೆಗೋ ರತಿ ಪ್ರಯೋಗಕ್ಕೋ ದಿನಾರಾತ್ರಿ 11 ಗಂಟೆ ತನಕ ಅಲ್ಲಿಗೆ ಹೋಗಿ. ಯಾಕೆ ಇಷ್ಟು ಹೊತ್ತು ಅಂದ್ರೆ ಗುಂಡಪ್ಪನವರ ಹೋಟ್ಲಲ್ಲಿ ಲೆಕ್ಕ ಬರೆದು ಕೊಡೋಕೆ ಒಪ್ಕೊಂಡಿದೀನಿ ಅನ್ನಿ. ಬಿನ್ ಪುಕಾರ್ ಒಪ್ತಾರೆ, ಬಿನ್ ಪುಕಾರ್ ಎಲ್ಲ ಗೊತ್ತಿದ್ದೆವು ಒಪ್ಕೋತಾರೆ. ಅವರೇ ಅಂದರಂತೆ, ಯಾರ ಕೈಲೋ ಹೋಟೆಲ್ ಗುಂಡಪ್ಪನ ಸಾವಾಸ ಮಾಡಿದ್ಮೇಲೆ ನಮ್ಮ ಯಜಮಾನರಿಗೆ ಈ ಬುದ್ಧಿ ಅಲ್ಲದೆ ಇನ್ನೆಂಥದ್ದು ಬರುತ್ತೆ ಅಂತ. ನನ್ಗೆ ಸಿಟ್ಟೇನಿಲ್ಲ, ನಾನು ಕೇಳೋದೇನು ಅಂದ್ರೆ, ನೀವು 60 ಕಳೆದ ಮುದಿ ವಯಸ್ಸಿನ ಸುಸ್ತಿನಲ್ಲಿ ಯಾಕೆ ಶುರು ಮಾಡಿದ್ರಿ? ಒಳ್ಳೆ ಪ್ರಾಯದಲ್ಲೆಲ್ಲ ಸುಮ್ಮನಿದ್ದು. ಇನ್ನೊಂದು ತಪ್ಪು ಏನ್ ಮಾಡಿದ್ರಿ ಅಂದ್ರೆ, ಬಿಟ್ಟು ಬಂದ ಮೇಲೆ ಮನೆಗೆ ಸಾಮಾನು ದುಡ್ಡು ಯಾಕೆ ಕಳಿಸ್ತುತ್ತಿದ್ದೀರಿ? ಹೊಟ್ಟೆಗಿಲ್ದೆ ಹಸಿದು ನಾಯಿಯಾಗಿದ್ರೆ ಅವರೇ ಹುಡ್ಕೊಂಬಂದ್ ಬರೋರು. ಮಕ್ಕಳೇ ತಾಯಿ ಮೇಲೆ ತಗುಲ್ಕೊಳ್ಳೋರು. ಶತ್ರು ಕೈಗೆ ನೀವೇ ಗುಂಡು ಕೋವಿ ಸಪ್ಲೈ ಮಾಡದ ಹಂಗಾಯ್ತು ನಿಮ್ ಕೆಲ್ಸ ಎಂದು ಹೇಳಿ ಎಷ್ಟು ಸಹಜವಾಗಿ ಕಣ್ಣು ಹೊಡೆದರು. ಇಷ್ಟು ಸುಲಭವೇ ಇದರ ಪರಿಹಾರ? ನೋವು ಬಂದಂತಾಗಿ ಕಾಲು ನಿಂತು ಹೋಯಿತು. ಸಾಕಷ್ಟು ದೂರ ಬಂದಿದ್ದೆ, ಊರಿನಿಂದ ಸಾಕಷ್ಟು ದೂರ.
ಬೆಳದಿಂಗಳಿರುತ್ತೆ ಎಂದು ರಸ್ತೆಯ ಬಲಕ್ಕೆ ತಿರುಗಿ 30 ಹೆಜ್ಜೆ ನಡೆದು ಬಯಲಲ್ಲಿ ಮಟ್ಟಸವಾಗಿ ಹರಡಿದ್ದ ಕಂದು ಬಂಡೆಯ ಮೇಲೆ ಕುಳಿತುಕೊಂಡೆ. ಹಾಯ್ ಅನ್ನಿಸಿತು. ಹೀಗೆ ಗಾಳಿ ಸಂಚಾರ ಅಂತ ವಿರಾಮದಲ್ಲಿ ನಡೆಯುವ ಅಭ್ಯಾಸವೇ ಹೋಗಿಬಿಟ್ಟಿತ್ತು ನನಗೆ. ಈಗ ಮನೆ ಬಿಟ್ಟ ಮೇಲೆ ವ್ಯವಧಾನವಾಗುತ್ತಿದೆ. ಸಂಸಾರದಲ್ಲಿರೋ ತನಕ ಒಬ್ಬನೇ ಹೀಗೆ ಬರುವ ಮನಸ್ಸು ಬರ್ತಿರ್ಲಿಲ್ಲ. ಯಾಕೆ ಎಂಬ ಪ್ರಶ್ನೆಯ ಜೊತೆಗೆ ಕಾಳು ಬಂದಾಗ ಮಾತ್ರ ದೂರ ದೂರ ವಾಕಿಂಗ್, ಬೆಳಿಗ್ಗೆ ಸಂಜೆ. ಸಂಜೆಯಂತೂ ಊರಾಚೆ ಹೀಗೆ ಯಾವುದೋ ಬಂಡೆಯ ಮೇಲೆ ಕೂತು ಮೌನ ಮಾತು. ರಾತ್ರಿ 9-10 ಹೊಡೆದರೂ ಕಾಳುವಿಗೆ ಅರ್ಥವಾಗುತ್ತೆ, ಬಿಡಿಸಿ ಹೇಳದಿದ್ದರೂ ಅರ್ಥವಾಗುತ್ತೆ. ಗುಂಡಪ್ಪನವರಿಗೆ ಕಾವ್ಯ ಅರ್ಥವಾದರೂ ವ್ಯವಹಾರದ ಮುಖದಲ್ಲಿ ಮಾತ್ರ ಎಂದುಕೊಳ್ಳುವಾಗ ಮಹಾರಾಯನ ಗಾಳಿ ಈ ಕಡೆಗೆ ಬೀಸಿ 2 ವರ್ಷವಾಯಿತು. ಯಾವ ಕಡೆ ಇದ್ದಾನೋ ಅಥವಾ ಯಾವ ದೇಶದಲ್ಲಿ ಇದ್ದಾನೋ. ಅನಸೂಯಳ ಮದುವೆಗೂ ಬರಲಿಲ್ಲ. ದುಡ್ಡು ಕಳಿಸಿದ. ಪ್ರಾಕ್ಟಿಕಲ್ ಬುದ್ಧಿ ಇದ್ದರೂ ಅವನಿಗೆ ಅಂತರಂಗ ಒಳಗಿನದು ತಿಳಿಯುತ್ತೆ. ಅವನು ಬಂದರೂ ಪರಿಹಾರ ಸಾಧ್ಯವಿಲ್ಲ. ಈ ಸ್ಥಿತಿಯಲ್ಲಿ ಪರಿಹಾರ ಎಂಥದ್ದು? ಕಳಪೆ ಕಂಪನಿ ನಾಟಕಗಳಲ್ಲಿ ಪರಿಹರಿಸಿ ಮುಕ್ತಾಯ ಮಾಡಬಹುದು ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ ಸಾಕು. ನಂಗನ್ಸೋದನ್ನ ಇನ್ನೊಬ್ಬ ಸ್ನೇಹಿತ ಸರಿಯಾಗಿ ಗುರುತಿಸಿದರೆ ಸಾಕು ಎಂದುಕೊಳ್ಳುವಲ್ಲಿ ತೆಳು ಬೆಳದಿಂಗಳು ಕಾಣಿಸಿಕೊಂಡಿತ್ತು. ಸ್ವಲ್ಪ ಹೊತ್ತಿಗೆ ಎಲ್ಲವೂ ಮಬ್ಬು. ಆದರೆ ಆ ಮಬ್ಬಿನಲ್ಲಿ ಹಿತವಾದ ಆಕಾರದಲ್ಲಿ ಕಾಣುವ ಉದ್ದಕ್ಕೆ ಹರಿದು ದೂರದಲ್ಲಿರುವ ಡೊಂಕಾದ ರಸ್ತೆ, ಬಲಬದಿಗೆ ನಿಗೂಢ ಗುಂಪಾಗಿ ಕಾಣುವ ತೋಟದ ತಾಕು, ಹಿಂಬದಿಯ ಆಕಾಶದಲ್ಲಿ ಪ್ರತಿಫಲಿಸುವ ಹಾಸನದ ದೀಪಗಳು ಕಣ್ಣಿಗಿಂತ ಮನಸ್ಸಿಗೆ ಹಿತವಾದ ದೃಶ್ಯವೆನಿಸಿತು. 1 ನಿಮಿಷದಲ್ಲಿ ದೊಡ್ಡ ಬಸ್ಸು ಟೌನ್ ಕಡೆಗೆ ಹೋಗೋದು. ಜೋಡಿ ಫ್ಲಡ್ ಲೈಟ್. ಅದರ ಬೆಳಕಿನಲ್ಲಿ ನಡೆಸುವ ಡ್ರೈವರಿಗೆ ಬೆಳದಿಂಗಳ ಆಕಾಶ ಕಾಣುವುದಿಲ್ಲವೆನಿಸಿತು. ಬಸ್ ಹೋಗಿ ಅದರ ಮೊರೆತ ಕಿವಿಯಿಂದ ಮರೆಯಾದ ಮೇಲೆ ಮತ್ತೆ ಗುಂಡಪ್ಪನವರ ಮಾತಿನ ನೆನಪು. ಸಂಸಾರದಲ್ಲಿ ಯಾವತ್ತೂ ಸುಳ್ಳು ಹೇಳದ ಮನುಷ್ಯನಲ್ಲ ನಾನು. ಹೆಂಡತಿಗೆ ಸುಳ್ಳು ಹೇಳದ ಗಂಡ, ಗಂಡನಿಗೆ ಸುಳ್ಳು ಹೇಳದ ಹೆಂಡತಿ ಯಾರಿದ್ದಾರೆ? ನಾನಾಗಿಯೇ ಪಾರ್ವತಿ ಸಂಬಂಧವನ್ನು ಹೇಳಿಕೊಳ್ಳಲೂ ಇಲ್ಲ. ಇಷ್ಟು ಹೊತ್ತು ಯಾಕಾಯ್ತು ಮನೆಗೆ ಬರೋದು? ಕೆಲಸವಿತ್ತು. ಇರುತ್ತೆ. ಆ ನರ್ಸ್ ಮುಂಡೆ ಮನೆಯಲ್ಲೇ ಕೂತಿರೋದು ಇನ್ನೆಂತದು ಎಂದಾಗ ಇಲ್ಲವೆನ್ನಬೇಕಿತ್ತು. ಅಲ್ಲಗಳೆಯಬೇಕಿತ್ತು. ಅಲ್ಲಗಳೆಯಬಹುದಾದಷ್ಟು ಸಲೀಸಾಗಿ ಸುಳ್ಳು ಹೇಳಿ ಇಲ್ಲ ಎನ್ನಬಹುದಾದಷ್ಟು ಹಗುರವಾದದ್ದೇ ನನ್ನ ಪಾರ್ವತಿ ಸಂಬಂಧ. ಇವಳಿಗೆ ಯಾರಿಂದಲೋ ವರ್ತಮಾನ ಬಂದಿದೆ, ಅಥವಾ ಇವಳೇ ಯಾರನ್ನೋ ಬಿಟ್ಟು ಪತ್ತೆದಾರಿ ಮಾಡಿಸಿ ತಿಳಿದುಕೊಂಡಿದ್ದಾಳೆ. ಅಲ್ಲದೆ ನಾನು ಇಷ್ಟು ಅರ್ಥಪೂರ್ಣನೆಂದು ಭಾವಿಸುವ ಪಾರ್ವತಿಯನ್ನು ಹೊಲಸಾಗಿ ಬೈದಳು ಎಂದು ಸಿಟ್ಟು ಇರಲಿಲ್ಲವೆಂದಲ್ಲ. ಬರೀ ಸಿಟ್ಟಿಗೋಸ್ಕರ, ಗಂಡಸುತನದ ಅಭಿಮಾನಕ್ಕಾಗಿ ನಿಜ ಹೇಳಿದ್ದಲ್ಲ. ಅಷ್ಟು ದಿನ ಪಾರ್ವತಿಯೊಡನೆ ನನ್ನಲ್ಲಿ ನಾನು ಕಂಡುಕೊಂಡ ನಿಜದ ಮುಂದೆ ಹೆಂಡತಿಯ ಸಿಟ್ಟು, ಕುಟುಂಬದ ವಿರಸ, ಸುತ್ತ ಜನರು ತೋರಿಸುವ ಬೆರಳುಗಳು, ಮಕ್ಕಳು ತಾಳಬಹುದಾದ ಅಗೌರವಗಳೆಲ್ಲ ತುಚ್ಛವೆನಿಸಿತ್ತಲ್ಲ ಆ ಕ್ಷಣದಲ್ಲಿ. ಆಗ ಸುಳ್ಳು ಹೇಳಿದ್ದರು, ಮುಂದೆ ಅಂಥದ್ದೇ ಸುಳ್ಳು ಹೇಳಿಕೊಂಡೇ ನನ್ನೊಳಗೆ ಹೊಸದಾಗಿ ಕಂಡ ನಿಜವನ್ನು ಅಪವಿತ್ರಗೊಳಿಸಿ. ಗುಂಡಪ್ಪನವರಿಗೆ ಅರ್ಥವಾಗೋಲ್ಲ. ನನಗೆ ಗೊತ್ತಿಲ್ಲದಿದ್ದ ನನ್ನ ಶಕ್ತಿಯನ್ನು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಗುರಿಸಿ, ಅಲ್ಪದೃಷ್ಟಿ, ಅಸಹಿಷ್ಣುತೆ, ಲೋಭ, ಪ್ರಯೋಜನದ ದೃಷ್ಟಿಗಳನ್ನು ದಾಟಿದ ವೈಶಾಲ್ಯವನ್ನು ಜಾಗೃತಗೊಳಿಸಿದ, ಹೂವಿನಂತೆ ಮೃದುವಾಗುವ, ಚಿಗುರಿನಂತೆ ಜೀವಂತವಾಗುವ, ಗಾಳಿಯಂತೆ ಹಿತವಾಗುವ ಮನಸ್ಸಿನ ಹದ, ನಮಗೆ ಗೊತ್ತಿರುವ ಕಸದ ಸಂಗತಿಗಳನ್ನೆಲ್ಲ ರಸವಡೆಯುವ ಹಾಗೆ ಹೇಳುವ ಪರಿಕ್ರಮದಲ್ಲೇ ಭಾವಿಸಿ, ಅನುಭವಿಸಿ, ಅರ್ಥ ಮಾಡಿಕೊಳ್ಳುವ ಈ ಬದಲಾವಣೆಯ ನಂತರ ಚಾಕಚಕ್ಯತೆಗೆ ಏನರ್ಥ? ಆಗಿನಿಂದ ಬರೀ ಭಾರತ ಅಲ್ಲ, ಯಾವ ಕವನ ಓದಲಿ ಹೊಸ ಅರ್ಥವಾಗುತ್ತದೆ. ರಿಜಿಸ್ಟ್ರೇಷನ್ಗೆ ಬಂದ ರೈತರ ಮಾತಿನಲ್ಲಿ, ಬೀದಿಲಿ ಹೋಗೋರ ಹರಟೆಯಲ್ಲಿ, ಗುಂಡಪ್ಪನಂತೋರ ಮಾತಿನಲ್ಲಿಯೂ ಕೂಡ ಅದರ ವೈಖರಿ ಮನಸ್ಸು ಮುಟ್ಟುತ್ತೆ. ಅವತ್ತು ಇವಳು ಪಟಪಟನೆ ಅಂದ ಹೊಲಸು ಬೈಗುಳದ ವೈಖರಿಯನ್ನು ಕೂಡ ಮನಸ್ಸಿನ ಒಂದು ಭಾಗ ತೂಗಿ ಮೆಚ್ಚುತ್ತಿತ್ತು. ಪಾರ್ವತಿನ ಅಸಂಸ್ಕೃತವಾಗಿ ಬೈದದ್ದಕ್ಕೆ ಕೋಪ ಬರ್ತಿದ್ದರೂ ಸಹ ಕೋಪ ಕೂಡ ಒಂದು ಮಿತಿಯಲ್ಲಿ ತಾನೇ ಕವರುತ್ತಿದ್ದುದು. ಅದಕ್ಕೆ ಮೊದಲಾಗಿದ್ದರೆ ಇಂಥ ಸಂದರ್ಭದಲ್ಲಿ ಬೆಂಕಿಯಾಗುವ ಸ್ವಭಾವ ನನ್ನದು. ನೋಡು, ಕೋಪ ಬಂದರೂ ಅದನ್ನ ಆಡೋ ರೀತಿ ಸುಸಂಸ್ಕೃತವಾಗಿರ್ಬೇಕು. ನಿನ್ನ ಬಾಯಲ್ಲಿ ಹೀನ ಮಾತು ಬಂದ್ರೆ ನೀನೇ ಸಣ್ಣೋಳಾಗ್ತಿ. ತಾಳ್ಮೆಯಿಂದ ಮರ್ಯಾದೆಯಾಗಿ ಮಾತಾಡು ಅವಳ ವಿಷಯ. ನನ್ನ ಹೊಟ್ಟೆ ಉರ್ಸೋ ಮುಂಡೆ ವಿಷಯಕ್ಕೆಂತ ತಾಳ್ಮೆ? ಸೂಳೆ ಮುಂಡೆ, ಹಾದಾರ್ಗತ್ತಿ ಮುಂಡೆ, ಸೀಮೆಯವರ ಹಾದು ಬಂದ ಬೀದಿ ಮುಂಡೆ, ನನ್ ಗಂಡನ ಒಳಗೆ ಹಾಕೊಳ್ಳೋ ಮೊದ್ಲು ಅದೆಷ್ಟು ಜನ ಗಂಡಸರನ್ನ ಕರ್ಕೊಂಡು ಊರಾಡಿ ಬಂದಿದ್ಲು ಅವಳು. ನಾನು ನನ್ನ ಮಕ್ಕಳು ಎಲ್ಲ ಹೋಗಿ ಅವಳನ್ನ ಬೀದಿಯಲ್ಲಿ ನಿಲ್ಲಿಸ್ಕೊಂಡು ಬೂದಿ ಸಿರಿದು ಎಕ್ಕಡದಲ್ಲಿ ಹಾಕಿ. ಈ ಹೆಂಗಸಿನಲ್ಲಿ ಹೆಚ್ಚಿನ ಮಟ್ಟವಿರುವುದು ಸಾಧ್ಯವಿಲ್ಲವೆಂಬ ಅರಿವಿನ ಜೊತೆಗೆ ಎಂಥವಳ ಜೊತೆಗೆ ಇಷ್ಟು ವರ್ಷ ಸಂಸಾರ ಮಾಡಿದೆ ಎಂದುಕೊಂಡೆ. 35-36 ವರ್ಷ ಎಂಬ ಮನಸ್ಸನ್ನು ದೂರ ಮಾಡುವ ತುಲನೆ ಶುರುವಾಯಿತು. ಟಿಪ್ಪಣಿ: ನಿನ್ನೆ ರಾತ್ರಿ ಬರೆದ ಮೇಲಿನ ಪುಟಗಳಲ್ಲಿ ಬಾಹ್ಯ ವಿವರಗಳು ಇದ್ದರೂ ಅವು ಒಳಗಿನ ಭಾವ ಅಥವಾ ಅಂತರಂಗವನ್ನು ಸೂಚಿಸುತ್ತವೆ. ಬರವಣಿಗೆ ಹೀಗೆ ಇದ್ದರೆ ಅಡ್ಡಿ ಇಲ್ಲ. ಗುಂಡಪ್ಪನವರ ಚಿತ್ರಣ ಅನಾವಶ್ಯಕವಾಗಿತ್ತೇನು. ಆದರೆ ಬರೆಯುತ್ತಾ ಕೂತಾಗ ನನಗೆ ತಿಳಿಯದಂತೆ
ಎಳೆದುಕೊಂಡು ಹೋಯಿತು. ಇನ್ನು ಮುಂದಿನ ಭಾಗವನ್ನು ಮುಂದಿನ ವಾಚನದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.